ಎಷ್ಟೋ ಸತಿ ಎಷ್ಟೋ ಕಾಯಿಲೆಗಳನ್ನ ಏನು ಮಾಡಿದ್ರು ನಿಮ್ಗೆ ಗುಣ ಕಾಣಿಸ್ತಿರೋದಿಲ್ಲ. ಒಂದು ಅಸಿಡಿಟಿ ಇರ್ಬೋದು, ಯಾವುದೇ ಕಾಯಿಲೆ ತಗೊಳ್ಳಿ, A to Z ಯಾವ್ದ್ರಲ್ಲೂ ನಿಮ್ಗೆ ಪರಿಣಾಮನೇ ಬೀರದೇ ಇದ್ದಾಗ ಔಷಧಿಗಳು ತಗೊಂಡಾಗ ರಿಯಾಕ್ಷನ್ ಆಗ್ತಾ ಇರುತ್ತೆ, ತೋಳದೆ ಹೋದ್ರೆ ತೊಂದರೆ ಆಗ್ತಾ ಇರುತ್ತೆ. ಅಂತಹ ಟೈಮಲ್ಲಿ ನಾವು ಹೇಳಲ್ವಾ, ಅಯ್ಯೋ ಎಲ್ಲಾರು ಕೈ ಬಿಟ್ರು ಕೂಡ ದೇವ್ರು ಕೈ ಬಿಡ್ತಾನ ಅಂತ ಹೇಳಲ್ವಾ. ಹಾಗಾಗಿ ದೇವರು ಅನ್ನೋ ಒಂದು ಸ್ಥಾನದಲ್ಲಿ ನಾವು ಪೆಂಡಲಮ್ನ ಉಪಯೋಗಿಸಿ ಅದನ್ನು ಆಪರೇಟ್ ಮಾಡಿದಾಗ ಖಂಡಿತ ಆ ನೋವಿರ್ಬೋದು, ಆ ತೊಂದರೆಗಳು ನಿವಾರಣೆ ಆಗುತ್ತೆ. ಹಾಗಾದ್ರೆ ಯಾವ ಫೀಲ್ಡ್ ಅಲ್ಲಿ ಈ ಪೆಂಡಲಮ್ನ ನಾವು ಉಪಯೋಗಿಸ್ಕೋಬಹುದು? ಇಡೀ ಬ್ರಹ್ಮಾಂಡದಲ್ಲಿ ನೀವು ಯಾವುದೇ ತರ ಲೆಕ್ಕ ಹಾಕಿ 3 ತರ ತೊಂದರೆಗಳಿರೋದು ಅನ್ಬೋದು. ನನಗೆ ಅಷ್ಟು ತೊಂದರೆ ಇದೆ, ಇಷ್ಟು ತೊಂದರೆ ಇದೆ, ಎಷ್ಟೇ ಹೇಳಿ ನೀವು ಫಿಲ್ಟರ್ ಮಾಡಿದ್ರೆ ಕೇವಲ 1, 2, 3 ಅಷ್ಟೇ. ಮೊದಲನೇದು ಆರೋಗ್ಯ. ನಿಮ್ಗೆಲ್ಲ ಗೊತ್ತಿದೆ, ಆರೋಗ್ಯದಲ್ಲಿ 2 ತರ, ಒಂದು ಮಾನಸಿಕ, ಇನ್ನೊಂದು ದೈಹಿಕ. ಮಾನಸಿಕ ಇಷ್ಟೊಂದು ತೊಂದರೆಗಳಿದೆ ಅಲ್ವಾ, ಅಷ್ಟನ್ನು ಕೂಡ ನಾವು ಪೆಂಡಲಮ್ ಅಲ್ಲಿ ಹ್ಯಾಂಡಲ್ ಮಾಡಬಹುದು. ಹಾಗೆ ದೈಹಿಕ C to C ಅಂತ ಹೇಳ್ತೀನಿ, ಕೋಲ್ಡ್ ಟು ಕ್ಯಾನ್ಸರ್, ಅದನ್ನು ಕೂಡ ನಾವು ಪೆಂಡಲಮ್ ಇಂದ ಹ್ಯಾಂಡಲ್ ಮಾಡಬಹುದು. ಹಾಗಾದ್ರೆ ಆರೋಗ್ಯಕ್ಕೆ ಏನೇ ತೊಂದರೆ ಬಂದರೂ ಕೂಡ ಹಾಗಾದ್ರೆ ಬೇರೆ ಯಾವುದು ಬೇಡವಾ? ಖಂಡಿತ ಹಾಗೆ ಮಾಡಬಾರ್ದು. ನಾ ಪ್ರಾರಂಭದಲ್ಲಿ ಹೇಳಿದೆ, ಒಬ್ಬ ಹೀಲರ್ ಆದವನಿಗೆ ಮಣಿ ಮಂತ್ರ ತಂತ್ರ ಎಲ್ಲ ಗೊತ್ತಿರಬೇಕು. ಸಂದರ್ಭಕ್ಕೆ ನೋಡಿಕೊಂಡು ಯಾವುದು ಬೇಕೋ, ತಮ್ಮ ಬತ್ತಳಿಕೆಯಲ್ಲಿ ಬಾಣ ಇರುತ್ತೆ, ಬಾಣ ಇರ್ದಿದ್ದನ್ನೆಲ್ಲ ನಾವು ಪ್ರಯೋಗ ಮಾಡ್ತೀವ? ಇಲ್ಲ. ಯಾವುದಕ್ಕೆ ಯಾವ ಬಾಣ ಬೇಕೋ, ಎಷ್ಟು ತೀಕ್ಷ್ಣವಾಗಿರಬೇಕು, ಎಷ್ಟು ದೂರದಲ್ಲಿ ಹೋಗಬೇಕು, ಕ್ಯಾಲ್ಕುಲೇಟ್ ಮಾಡಿ ಬಾಣ ಬಿಡ್ತೀವಲ್ವಾ. ಪ್ರತಿಯೊಂದು ಕೂಡ ಒಂದು ವಿದ್ಯೆನೆ. ಹಾಗೇನೆ ಈ ಪೆಂಡಲಮ್ನ ಯಾವ ಅವಶ್ಯಕತೆಗೆ ತಕ್ಕ ಹಾಗೆ ನಾವು ಉಪಯೋಗಿಸ್ತೀವೋ ಅಷ್ಟು ನಮಗೆ ಫಲಕಾರಿಯಾಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಆರೋಗ್ಯದ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳಿಗೂ ಕೂಡ ಪೆಂಡಲಮ್ನ ನಾವು ಉಪಯೋಗಿಸ್ಕೋಬಹುದು. ನೆಕ್ಸ್ಟ್ ಸಂಬಂಧಗಳು. ಇಡೀ ಬ್ರಹ್ಮಾಂಡದಲ್ಲಿ ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಬಿಟ್ರೆ ಸಂಬಂಧಗಳು. ಏನು ಸಂಬಂಧಗಳು? ಮನುಷ್ಯ ಸಂಘಜೀವಿ ಅಂತ ನಮಗೆ ಗೊತ್ತಿದೆ. ಎಷ್ಟೋ ಸತಿ ನಮಗೆ ಜನರ ಜೊತೆ ಸೇರಕ್ಕೆ ಇಷ್ಟ ಇರೋದಿಲ್ಲ, ಐಸೋಲೇಷನ್ ಆಗಿರ್ತೀವಿ, ಒಬ್ಬ ನಮ್ಮ ಪಾಡಿ ನಾವಿರ್ತೀವಿ. ಅದೇ ಕೊನೆ ಒಂದು ಗೀಳಾಗಿ, ಕಾಯಿಲೆಯಾಗಿ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ ನಮ್ಗೆ. ಒಂಥರ ಅದೇ ಒಂದು ದೊಡ್ಡ ಕಾಯಿಲೆ. ಔಷಧಿ ಮಾತ್ರೆ ತಗೊಂಡು ಒದ್ದಾಡ್ತಾ ಇರ್ತೀವಿ. ಅಥವಾ ದೇವರು, ದಿಂಡ್ರು, ಭೂತ, ಪ್ರೇತ ಏನೇನೋ ಅದಕ್ಕೆ ಹೆಸರುಗಳನ್ನು ಕೊಟ್ಬಿಟ್ಟು ಪ್ರತಿ ದಿವಸ ಒದ್ದಾಡ್ತಿರ್ತೀವಿ. ಅದನ್ನು ಕೂಡ ನಾವು ಪೆಂಡಲನ್ನ ಉಪಯೋಗಿಸಿ ಪತ್ತೆನೂ ಮಾಡ್ಬೋದು, ಪರಿಹಾರನೂ ಮಾಡ್ಬೋದು, ಮತ್ತೆ ಬರದೇ ಇದ್ದಾಗ ಕೂಡ ಮಾಡ್ಕೋಬಹುದು. ಅಷ್ಟು ಪವರ್ಫುಲ್ ಆಗಿದೆ ಒಂದು ಪೆಂಡಲಮ್. ಕೇಳ್ಬೋದು, ಹೌದು ಎಲ್ಲವೂ ಸಾಧ್ಯ ಇದೆ ಅದರಲ್ಲಿ, ಏನಿದೆ ಅದರಲ್ಲಿ? ಏನು ದೆವ್ವ ಇದೆಯಾ, ಭೂತ ಇದೆಯಾ, ಅಥವಾ ಯಾವ್ದಾದ್ರು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಇದೆಯಾ? ಅದು ನೀವು ತರಗತಿ ಅಭ್ಯಾಸ ಮಾಡಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಮೈ ಜುಮ್ ಅನ್ನತ್ತೆ. ಹೌದಲ್ವಾ, ಇಷ್ಟು ಸುಲಭದ್ದು ಬಿಟ್ಟು ನಾವು ಏನೇನೋ ಮಾಡ್ತಾ ಇದ್ದೀವಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನಡೆಯುವಂತಹ ಕ್ರಿಯೆಗಳು ನಿಮ್ಮ ಕಣ್ಣಿಗೆ ಕಾಣುತ್ತಾ? ಇಲ್ಲ. ಅದು ಎಷ್ಟು ಚೆನ್ನಾಗಿ ನಡೆಯುತ್ತೆ ನೋಡಿ. ಇವಾಗ ಯಾವುದೋ ಒಂದು ದೊಡ್ಡ ಒಂದು ಮಾಲ್ಗೆ ಹೋಗ್ತೀರಾ, ಅಲ್ಲಿ ತುಂಬಾ ಆಳೆತ್ತರದ ದೊಡ್ಡ ಬಾಗಿಲುಗಳಿರುತ್ತೆ, ಗಾಜಿನ ಬಾಗಿಲುಗಳು. ಒಂದು 5 ಅಡಿ ಹತ್ತಿರದಲ್ಲಿ ನಿಂತ್ಕೊಂಡ ತಕ್ಷಣನೇ ಆ ಸೆನ್ಸರ್ ನಿಮ್ಮನ್ನ ಸೆನ್ಸ್ ಮಾಡಿ ಆ ಡೋರ್ಗಳು ಓಪನ್ ಆಗ್ಬಿಡುತ್ತೆ. ನಾವು ಎಷ್ಟು ಒಂಥರ ಮೆಕ್ಯಾನಿಕಲ್ ಆಗಿ ಆಗ್ಬಿಟ್ಟಿದೀವಿ ಅಂದ್ರೆ, ನಾವು ಹೋಗ್ತೀವಿ, ಅದು ಸೆನ್ಸ್ ಮಾಡ್ತು, ಬಾಗಿಲು ತೆಗಿತು, ಕರೆಕ್ಟ್. ಏನು ಹೋಯ್ತು ಅಲ್ಲಿಂದ? ನಮ್ಮನ್ನ ಅದು ಮುಟ್ಟಲ್ಲ, ಟಚ್ ಮಾಡಲ್ಲ, ಏನೂ ಇಲ್ಲ. ನಮ್ಮ ನೆರಳು ಕೂಡ ಅದ್ರ ಮೇಲೆ ಬೀಳಲ್ಲ. ಅದ್ರ ಮುಂದೆ ನಿಂತ ತಕ್ಷಣನೇ ಅದು ಯಾವುದೋ ಒಂದು ವೈಬ್ರೇಷನ್ ಆಪರೇಟ್ ಆಗಿ ಅದು ತೂಕವಾಗಿರುವಂತಹ ಗಾಜಿನ ಬಾಗಿಲೇ ತೆಗೆಯುತ್ತೆ ಅಂದಾಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಶಕ್ತಿ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತಲ್ವಾ. ಅದಕ್ಕಿಂತ 100 ಪಟ್ಟು ಶಕ್ತಿ ಉಳ್ಳದ್ದು ಈ ಪೆಂಡಲಮ್.